ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. 2025 ಕೊನೆಯ ದಿನವಾದ ಇಂದು ಮಂಜಿನ ನಗರಿ ಮಡಿಕೇರಿಯ ರಾಜಸೆಟ್ನಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಕೊನೆಯ ಸೂರ್ಯಾಸ್ತವನ್ನು ಕಣ್ತುಂಬಿಕೊಳ್ಳಲು ಸಹಸ್ರಾರು ಪ್ರವಾಸಿಗರು ಆಗಮಿಸಿದ್ರು. ಬೆಟ್ಟ ಗುಡ್ಡದ ನಡುವೆ ಮರೆಯಾಗೋ ವರ್ಷದ ಕೊನೆಯ ಸೂರ್ಯಾಸ್ತಮಾನ ಕಣ್ತುಂಬಿಕೊಳ್ಳಲು ಮಂಜು ಮತ್ತು ಮೋಡಗಳು ಅಡ್ಡಿಯಾಗಿದ್ದು ನಿರಾಸೆಗೆ ಕಾರಣವಾಯಿತು. ಆದರೂ ಕೂಡ ವರ್ಷದ ಕೊನೆಯ ಸೂರ್ಯಾಸ್ತಕ್ಕೆ ವಿದಾಯ ಹೇಳಿ ಹೊಸ ವರ್ಷದ ಸೂರ್ಯನ ಬರುವಿಕೆಗೆ ಸಂಭ್ರಮಿಸಿದ್ರು. ಮಂಜಿನ ನಗರಿ ಮಡಿಕೇರಿಯ ರಾಜಸೆಟ್ನಲ್ಲಿ 2025 ಸೂರ್ಯಾಸ್ತ ನೋಡಿ ಗುಡ್ ಬೈ ಹೇಳ್ತಾ, ನಾಳೆ ಹುಟ್ಟುವ ಸೂರ್ಯ ಜನರಿಗೆ ಒಳ್ಳೆಯದು ಮಾಡಲಿ, ಹೊಸ ವರ್ಷ ಎಲ್ಲರಿಗೂ ಹೊಸತನ ನೀಡಲಿ ಅಂತ ಕೇಳ್ತಾ ವರ್ಷದ ಕೊನೆಯ ಸೂರ್ಯದೇವನಿಗೆ ಜನ ಗುಡ್ ಬೈ ಹೇಳಿದರು. ಇಂದು ಡಿಸೆಂಬರ್ 31, 2025 ಕೊನೆಯ ದಿನ. 2025ಕ್ಕೆ ಗುಡ್ ಬೈ ಹೇಳಿ ನ್ಯೂ ಇಯರ್ ಬರಮಾಡಿಕೊಳ್ಳೋ ಸಂದರ್ಭದ ಹಬ್ಬದ ಸಂಭ್ರಮ ಸಡಗರ ಎಲ್ಲೆಲ್ಲೂ ಕಂಡುಬರ್ತಾ ಇದೆ. ಪ್ರಕೃತಿಯ ತವರು ಹಚ್ಚ ಹಸಿರಿನ ಬೆಟ್ಟ ಗುಡ್ಡಗಳು ಸೇರಿದಂತೆ ಸುಂದರ ಪ್ರವಾಸಿ ತಾಣಗಳನ್ನು ಮಡಿಲಲ್ಲಿ ಕಟ್ಟಿಕೊಂಡಿರೋ ಕೊಡಗಲ್ಲಂತೂ ಜನರು ಹೊಸ ವರ್ಷದ ಆಚರಣೆಯ ಹರ್ಷದಲ್ಲಿ ತೇಲ್ತಾ ಇದ್ದಾರೆ. ಮಡಿಕೇರಿಯ ರಾಜಸೆಟ್ನಲ್ಲಿ ವರ್ಷದ ಕೊನೆಯ ಸೂರ್ಯಾಸ್ತಮಾನ ನೋಡಲು ಪ್ರವಾಸಿಗರ ದಂಡೆ ಸೇರಿತ್ತು. ಸಂಜಾಗ್ತಾ ಇದ್ದಂತೆ ಆಗಸದಲ್ಲಿ ಬಣ್ಣದ ಚಿತ್ತಾರ ಮೂಡಿಸಿ ಬೆಟ್ಟ ಗುಡ್ಡ ನಡುವೆ ಮರೆಯಾಗೋ ರವಿಮಾಮನನ್ನ ಕೊನೆಯದಾಗಿ ಬೀಳ್ಕೊಟ್ಟ ಪ್ರವಾಸಿಗರು ಖುಷಿಯಿಂದ ಸಂಭ್ರಮಿಸಿದ್ರು. ಆದರೆ ಮೋಡ ಮತ್ತು ಮಂಜು ಇದ್ದ ಕಾರಣ ಸಂಪೂರ್ಣ ಸೂರ್ಯಾಸ್ತಮಾನ ಕಣ್ತುಂಬಿಕೊಳ್ಳಲು ಸಾಧ್ಯವಾಗದೆ ಕೊಂಚ ನಿರಾಸೆ ಕೂಡ ಆಯಿತು. ಮೋಡದ ಮರೆಯಲ್ಲಿ ಕೆಂಪಾಗಿ ಕಂಗೊಳಿಸಿದ ದೃಶ್ಯ ಕಾವ್ಯವನ್ನು ಸೃಷ್ಟಿ ಮಾಡಿದ ನೇಸರ ಜನರಿಗೆ ಬೈ ಬೈ ಹೇಳಿದ ರೀತಿಯ ಕ್ಷಣ ಅದ್ಭುತವಾಗಿತ್ತು. ಸೊ ಹಾಯ್ ಎವ್ರಿ ಒನ್. ಸೊ ಬೇಸಿಕಲಿ ನಾನು ಆಂಧ್ರದಿಂದ ಬಂದಿದ್ದೀನಿ. ಸೊ ಮಡಿಕೇರಿ ಎಲ್ಲ ನೋಡೋಣ ಅಂತ. ಸೊ ಇವತ್ತು ನಾವು ಪ್ಲ್ಯಾನ್ ಮಾಡಿರೋದು ಫೋರ್ಟ್ ನೋಡೋಣ, ಸೊ ವ್ಯೂ ಪಾಯಿಂಟ್ ನೋಡೋಣ, ಎಲ್ಲ ನೋಡೋಣ, ಇಲ್ಲಿ ಸನ್ಸೆಟ್ ನೋಡೋಣ ಅಂತ ಬಂದಿದ್ವಿ. ಸೊ ಬೈ ಮಿಸ್ಟೇಕ್ ಇವತ್ತು ಫುಲ್ ಫಾಗ್ ಐತೆ. ಸೊ ಅದಕ್ಕೆ ನೋಡ್ತಾ ಇದ್ವಿ. ಅಟ್ಲೀಸ್ಟ್ ಐ ವಿಲ್ ಟುಮಾರೋ ಆಲ್ಸೋ ಐ ವಿಲ್ ಬಿ ದಿ ಹಿಯರ್ ಓನ್ಲಿ. ಸೊ ವಿಲ್ ಟ್ರೈ ಅಟ್ಲೀಸ್ಟ್ ನಾಳೆನೂ ಬಂದು ನೋಡೋಕೆ ಟ್ರೈ ಮಾಡ್ತೀವಿ. ಸೊ ಈ ಟೂ ಡೇಸ್ ಎಲ್ಲ ಮಡಿಕೇರಿ ಕೂರ್ಗಲ್ಲಿ ಏನೇನು ಪ್ಲೇಸಸ್ ಇದೆಯೋ ಎಲ್ಲ ನೋಡೋಣ. ಈ ನ್ಯೂ ಇಯರ್ಗೆ ಇಲ್ಲೇ ಜಸ್ಟ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಣ ಅಂತ ಬಂದಿದ್ವಿ. ಸರ್ ಪಾರ್ಟಿ ಪ್ಲ್ಯಾನ್ಸ್ ಅಂದರೆ ಆ ಥರ ಏನಿಲ್ಲ ಸರ್. ಜಸ್ಟ್ ವಿ ಬುಕ್ಡ್ ಅವರ್ ರಿಸಾರ್ಟ್. ಸೊ ನಿಯರ್ ಬೈ ಪ್ಲೇಸಸ್ ಏನಾದರೂ ವಾಟರ್ ಫಾಲ್ಸ್ ನಾವು ವಿ ಆರ್ ಪ್ಲಾನಿಂಗ್ ಟು ಗೋ ಟುಮಾರೋ ಇರ್ಪು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಆ ಥರ ಅಬಿ ಫಾಲ್ಸು, ಡ್ಯಾಮ್ಸ್. ನನಗೆ ಗೊತ್ತಿರೋವರೆಗೂ ಇದು ಬ್ಯಾಂಗ್ಳೂರ್ ಥರ ಅಲ್ಲ ಸರ್ ಮಡಿಕೇರಿ ಅನ್ನೋದು. ಸಿಗಿಲ್ಲ ಈ ಪಬ್ಸು ಈ ಥರ ಏನಿರಲ್ಲ. ಸೊ ನನಗೆ ಗೊತ್ತಿರೋವರೆಗೂ ಇಲ್ಲಿ ಎಲ್ಲ ಲೊಕೇಶನ್ಸ್ ನೋಡೋದು ಈ ಥರನೇ ಇರುತ್ತೆ. ಸೊ ನಾವು ಗೊತ್ತಿರೋವರೆಗೂ ರಿಸಾರ್ಟ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಅಲ್ಲೇ ನಾವು ಏನಾದರೂ ಊಟ ಮಾಡ್ಕೊಳ್ಳೋದು, ಇಲ್ಲ ಅಲ್ಲಿ ಏನಾದರೂ ಗೇಮ್ಸ್ ಎಲ್ಲ ಇದ್ದರೆ ಅಲ್ಲಿ ಮಾಡ್ಕೋತೀವಿ ಅಷ್ಟೇ. ಜನರಂತೂ ಹೊಸ ವರ್ಷದ ನಿರೀಕ್ಷೆಯಲ್ಲಿ ಹೊಸ ವರ್ಷದ ಶುಭಾಶಯ ಕೋರ್ತಾ ಎಂಜಾಯ್ ಮಾಡಿದರು. ಸಂಜೆ ವೇಳೆಗೆ ತಣ್ಣಗಾದ ಸೂರ್ಯ ಕೆಂಪು ಕಡಲಲ್ಲಿ ತೇಲಿದಂತೆ ಕಂಡುಬಂದ. ಸೂರ್ಯಾಸ್ತಮದ ಕೊನೆಯ ಕ್ಷಣಗಳು ಹತ್ತಿರವಾಗ್ತಾ ಇದ್ದಂತೆ ನೆರೆದಿದ್ದ ಜನರಲ್ಲಿ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಕೈ ಬೀಸಿ ಬಾಯ್ ಬಾಯ್ ಎನ್ನುತ್ತಾ ಹಲವು ಸಿಹಿ ಕಹಿಗಳಿಂದ ಮಿಶ್ರಣ ಹೊಂದಿದ 2025 ಜನರು ಖುಷಿಯಿಂದಲೇ ಬೀಳ್ಕೊಟ್ರು. ಎಂದಿನಂತೆ ಜಗತ್ತು ಬೆಳಗುವ ತನ್ನ ಕಾಯಕ ಮುಗಿಸಿ ರಂಗುರಂಗಾಗಿ ಕೊನೆಯ ದರ್ಶನ ನೀಡಿ ಮೋಡದ ಮರೆಯಲ್ಲಿ ಮರೆಯಾದ ರವಿಮಾಮನನ್ನ ಕಂಡು ಜನರು ಪುಳಕಿತಗೊಂಡ್ರು. ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ ಸಹಸ್ರಾರು ಪ್ರವಾಸಿಗರು ವರ್ಷದ ಕೊನೆಯ ಸೂರ್ಯಾಸ್ತಮವನ್ನು ಆತ್ಮೀಯವಾಗಿ ಬೀಳ್ಕೊಟ್ರು. 2025 ಆರಂಭದ ಎಷ್ಟು ನಿರ್ಧಾರಗಳು ಇಂದಿನವರೆಗೆ ಉಳ್ಕೊಂಡಿದೆಯೋ ಗೊತ್ತಿಲ್ಲ. ಆದರೆ ಕಳೆದ ಪ್ರತಿ ಕ್ಷಣಗಳಲ್ಲಿ ನೋವು ನಲಿವುಗಳು ಅನೇಕ ಪಾಠ ಕಲಿಸಿವೆ. ಈ ಜೀವಮಾನದಲ್ಲಿ ಮತ್ತೆ ಬಾರದೆ ಮರೆಯಾದ 2025ಕ್ಕೆ ಹೃದಯ ತುಂಬಿದ ಧನ್ಯವಾದ ಹೇಳಿ 26ಕ್ಕೆ ಹೊಸ ಕನಸು ಹೊತ್ತು ಕಾಲಿಡುವ ಸಮಯ ಬಂದಿದೆ. ಸನ್ಸೆಟ್ ನೋಡ್ಲಿಕ್ಕೆ ಬಂದಿದ್ವಿ, ಆದರೆ ಫುಲ್ ಫಾಗ್ ಇತ್ತು. ಎಕ್ಸ್ಪೆಕ್ಟೇಷನ್ ಇತ್ತು ಸನ್ಸೆಟ್ ಇರುತ್ತೆ ಅಂತ, ಬಟ್ ಎಕ್ಸ್ಪೆಕ್ಟೇಷನ್ ಒಟ್ಟು ಡೌನ್ ಆಯಿತು. ನಾವು ಮಂಗಳೂರಿಂದ ಬಂದಿದ್ವಿ. ಫ್ರೆಂಡ್ಸ್ ಎಲ್ಲ ಜೊತೆ ಎಲ್ಲ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಬಂದಿದ್ವಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಲಿಕ್ಕೆ ಅಂತ. ಯಾವ ಥರ ಈ 10 ಗಂಟೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಪಾರ್ಟಿಗೆ? 12 ಗಂಟೆ ಇರ್ತದೆ ಅಂತ ಹೇಳ್ಬಿಟ್ಟು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಕೆಲವೊಂದು ಕಡೆ ನಿರಾಸೆ ಮೂಡ್ತಾ ಯಾವ ಥರ ಪಾರ್ಟಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ಅಂತ ಫ್ರೆಂಡ್ಸ್ ಎಲ್ಲ?
ಏನಿಲ್ಲ ಅಷ್ಟೇ, ಎಲ್ಲಿ ಕ್ಯಾಂಪ್ ಫೈರ್ ಇದ್ದು ಮ್ಯೂಸಿಕ್ ಇದೆ ಅಷ್ಟೇ. ಎಲ್ಲೆಲ್ಲಿ ಹೋಗಿದ್ರಿ? ನಾವು ಗೋಲ್ಡನ್ ಟೆಂಪಲ್ ಹೋಗಿದ್ವಿ, ಎಲಿಫೆಂಟ್ ಕ್ಯಾಂಪಲ್ಲಿ ಎಲ್ಲ ಹೋಗಿದ್ವಿ ನಾವು. ಎಂಜಾಯ್ ಮಾಡಿದ್ರಿ? ಹಾಂ, ಎಂಜಾಯ್ ಮಾಡಿದ್ವಿ. ನಮ್ಮ ಹೆಸರು? ನನ್ನ ಹೆಸರು ಸ್ಫೂರ್ತಿ. ಥ್ಯಾಂಕ್ ಯು. ಮಿಸ್ ಯು 2025 ವೆಲ್ಕಮ್ 2026 ಅಂತ ಪ್ರವಾಸಿಗರು 2025ರ ಸೂರ್ಯನಿಗೆ ವಿದಾಯ ಹೇಳಿದರು. ಹಲೋ, ನಾವಿಲ್ಲಿ ಮಡಿಕೇರಿ ಲೋಕಲೆಟ್ಟೆ ಮೈಸೂರಿಂದ ಬಂದಿದ್ದೀವಿ, ಅಲ್ಲಿ ಸ್ಟೇ ಆಗಿರೋದು. ಈ ಸಲ ರಾಜಸೀಟ್ ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಯೂಶ್ವಲಿಗಿಂತ ಟೂರಿಸ್ಟ್ ತುಂಬ ಕಮ್ಮಿ ಇದ್ದಾರೆ, ಬಿಕಾಸ್ ತುಂಬ ಫಾಗಿ ಇದೆ. ಸನ್ಸೆಟ್ ಯೂಶ್ವಲ್ ಇಷ್ಟು ಅಪಿಯರ್ ಆಗಬೇಕಿತ್ತು, ನಾವು ನೋಡ್ಲಿಕ್ಕೆ ಆಗಲಿಲ್ಲ. ಫುಲ್ ಕ್ರೌಡೆಡ್ ತುಂಬ ಕಮ್ಮಿ ಇದೆ. ಬಟ್ ನ್ಯೂ ಇಯರ್ ತುಂಬ ಸೆಲೆಬ್ರೇಷನ್ ಇದೆ, ಟ್ರಾಫಿಕ್ಸ್ ಎಲ್ಲ ಹೆವಿ ಜಾಮ್ ಇದೆ. ಓಕೆ, ಅಂದರೆ ಈ ಸಲ ಯಾವ ಥರ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ಕೊಂತಿದ್ದೀರಿ? ಫ್ರೆಂಡ್ಸ್ ಇದ್ದಾರೆ, ಆ ಫ್ಯಾಮಿಲಿ ಒಟ್ಟಿಗೆ? ಆ್ಯಕ್ಚುಲಿ ಈಗ ಮ್ಯಾರಿಡ್ ಆಗಿ ಮಗು ಎಲ್ಲ ಇದೆ, ಫ್ಯಾಮಿಲಿ ಜೊತೆನೇ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಮ್ಮದೇ ಮನೆ ಇದೆ, ಮನೇಲಿ ಕೇಕೆಲ್ಲ ಪ್ರಿಪೇರ್ ಮಾಡಿ ಕಟ್ ಮಾಡುವ ಅಂದ್ಕೊಂಡಿದ್ವಿ. ಈ ಸಲ 10 ಗಂಟೆ ಗಂಟೆ ಮಾತ್ರ ರಿಸ್ಟ್ರಿಕ್ಷನ್ ಇದೆ. ನ್ಯೂ ಇಯರ್ ಮಾಡೋದು 12 ಗಂಟೆಗೆ. ಎಲ್ಲ ಒಂದು ಕಡೆ ಅದಕ್ಕೆ ಟೂರಿಸ್ಟ್ಗಳು ಕಮ್ಮಿ ಆದ್ರಾ? ಇರ್ಬೋದು ಅನಿಸುತ್ತೆ. ಮತ್ತು ಯೂಶ್ವಲಿ ಇದು ವೀಕೆಂಡ್ ಅಲ್ವಲ್ಲ, ವೀಕೆಂಡ್ ಆಗಿದ್ರೆ ಮೋಸ್ಟ್ಲಿ ಪ್ರಾಬಬ್ಲಿ ಜಾಸ್ತಿ ಜನ ಇರ್ತಿದ್ರೇನೋ. ವೀಕೆಂಡ್ ಆದ್ರಿಂದ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇರುತ್ತೆ. ನಿಮ್ಮ ಹೆಸರು? ನಾನು ಸುಚಿತ್ರಾ ಅಂತ ಹೇಳಿ. ಥ್ಯಾಂಕ್ ಯು. ವಿಡಿಯೋ ಜರ್ನಲಿಸ್ಟ್ ಚಿತನ್ ಕೌಂಡಿನ್ಯ ಜೊತೆ ಲೋಹಿತ್ ಬಾಗುಲು ಮನೆ, ಕೊಡಗು ಚಾನಲ್, ಮಡಿಕೇರಿ. ಕಳೆದ 3 ವರ್ಷಗಳಿಂದ ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದ ಕೆ ರಾಮರಾಜನ್ ಅವರನ್ನ ಸರ್ಕಾರ ಬೆಳಗಾವಿಗೆ ವರ್ಗಾವಣೆ ಮಾಡಿ ಆದೇಶ ಹೊರಡಿಸಿದೆ. 2023ರ ಜನವರಿ ತಿಂಗಳಲ್ಲಿ ಕೊಡಗು ಎಸ್ಪಿಯಾಗಿ ನಿಯೋಜನೆಗೊಂಡಿದ್ದ ಕೆ ರಾಮರಾಜನ್ ಅವರು ಜಿಲ್ಲೆಯೊಳಗೆ ಡ್ರಗ್ಸ್ ವಿರುದ್ಧ ಸಮರ ಸಾರಿದ್ರು. ಜಿಲ್ಲೆಯೊಳಗಿನ ಮಾದಕ ವ್ಯಸನಿಗಳು ಸೇರಿದಂತೆ ಹೊರ ಜಿಲ್ಲೆ ಮತ್ತು ಹೊರ ರಾಜ್ಯದ ಡ್ರಗ್ ಪೆಡ್ಲರ್ಗಳ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದ ರಾಮರಾಜನ್ ಸುಳಿವೇ ಇರದಿದ್ದ ಕಳ್ಳತನ, ಕೊಲೆ, ದರೋಡೆಯಂತಹ ಹಲವಾರು ಗಂಭೀರ ಪ್ರಕರಣಗಳನ್ನು ಭೇದಿಸುವ ಮೂಲಕ ಸಾರ್ವಜನಿಕ ವಲಯದಲ್ಲಿ ದಕ್ಷ ಹಾಗೂ ಚಾಣಾಕ್ಷ ಅಧಿಕಾರಿ ಎನಿಸಿಕೊಂಡಿದ್ರು. ನಿಮ್ಮ ಪ್ರಾಮಾಣಿಕ ಸೇವೆಯನ್ನು ಸ್ಮರಿಸ್ತಾ ಇದೀಗ ತೆರವಾದ ಸ್ಥಾನಕ್ಕೆ ಮೈಸೂರು ನಗರ ಕಾನೂನು ಮತ್ತು ಸುವ್ಯವಸ್ಥೆ ಡಿಸಿಪಿಯಾಗಿದ್ದ ಬಿಂದುಮಣಿ ನೇಮಕಗೊಂಡಿದ್ದು, ಅವರನ್ನ ಕೊಡಗು ಜಿಲ್ಲೆಯ ಪರವಾಗಿ ಕೊಡಗು ಚಾನಲ್ ಸ್ವಾಗತಿಸ್ತಾ ಇದೆ. ಚಿತ್ರದುರ್ಗ ಬಸ್ ದುರಂತದ ಬೆನ್ನಲ್ಲೇ ಕೊಡಗು ಆರ್ಟಿಒ ಅಧಿಕಾರಿಗಳು ಅಲರ್ಟ್ ಆಗಿದ್ದು, ಕೊಡಗಿಗೆ ಆಗಮಿಸಿದ ಹಲವು ಬಸ್ಗಳ ತಪಾಸಣೆಯನ್ನ ನಡೆಸಿ ದಂಡ ವಿಧಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಬಸ್ ದುರಂತದಲ್ಲಿ ಹಲವರು ಸಜೀವ ದಹನವಾದ ಬೆನ್ನಲ್ಲೇ ಇದೀಗ ಕೊಡಗು ಆರ್ಟಿಒ ಅಧಿಕಾರಿಗಳು ಆಕ್ಟಿವ್ ಆಗಿದ್ದು, ಕೊಡಗಿಗೆ ರಾಜ್ಯ ಮತ್ತು ಹೊರ ರಾಜ್ಯದಿಂದ ಆಗಮಿಸಿದ ಹಲವಾರು ಪ್ರವಾಸಿ ಬಸ್ಗಳನ್ನು ತಪಾಸಣೆ ನಡೆಸಿದ್ರು. ಬಸ್ಸುಗಳು ಸರಿಯಾಗಿ ಟ್ಯಾಕ್ಸ್ ಹಣ ಪಾವತಿಸಿದ್ದಾರಾ, ತುರ್ತು ನಿರ್ಗಮನ ಬಾಗಿಲುಗಳು ಸರಿಯಾಗಿದೆ ಎಂದು ಅಧಿಕಾರಿಗಳು ತಪಾಸಣೆ ನಡೆಸಿದ್ರು. ರಾಜ್ಯ ಹೊರ ರಾಜ್ಯದಿಂದ ಆಗಮಿಸುವ ಪ್ರವಾಸಿ ಬಸ್ಗಳಲ್ಲಿ ಗ್ಯಾಸ್ ಸಿಲಿಂಡರ್ ಹಾಗೂ ಇನ್ನಿತರ ವಸ್ತುಗಳನ್ನು ಸಾಗಿಸ್ತಾ ಇದ್ದ ಹಿನ್ನೆಲೆ ಆರ್ಟಿಒ ಅಧಿಕಾರಿಗಳು ಬಸ್ಗಳ ತಪಾಸಣೆ ನಡೆಸಿದ್ದು, ಕೇರಳ ಮೂಲದ 4 ಬಸ್ಗಳಿಗೆ ಆರ್ಟಿಒ ಅಧಿಕಾರಿಗಳು ದಂಡ ವಿಧಿಸುವ ಮೂಲಕ ಬಿಸಿ ಮುಟ್ಟಿಸಿದ್ದಾರೆ.
ತೆಗಿಸ್ತೀವಿ ಬಿಡಿ ಸರ್, ತೆಗಿಸ್ತೀವಿ. ನಿಮ್ದು ಯಾವ್ದಾದ್ರು ಒಂದು ಓಪನ್ ಆಗುತ್ತಾ? ಆಗಿದ್ರೆ ಮಾಡಿ, ನಿಮ್ದು ಒಂದು ಮಾಡಿ, ಓಪನ್ ಮಾಡಿ. ಬಾದಿಗ ಸಮುದಾಯದ ಯುವಕನನ್ನ ಮದುವೆಯಾಗಿದ್ದ ಲಿಂಗಾಯತ ಸಮುದಾಯದ ಮಾನ್ಯ ಪಾಟೀಲ್ ಎಂಬ ಯುವತಿಯ ಮರ್ಯಾದೆಯ ಗೇಡು ಹತ್ಯೆ ಪ್ರಕರಣವನ್ನು ಖಂಡಿಸಿ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಕೊಡಗು ಜಿಲ್ಲಾ ಘಟಕದ ವತಿಯಿಂದ ವಿರಾಜಪೇಟೆಯಲ್ಲಿ ಪತ್ರ ಚಳವಳಿ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಯಿತು. ಸಂಘಟನೆ ವತಿಯಿಂದ ವಿರಾಜಪೇಟೆಯ ಗಡಿಯಾರ ಕಂಬದ ಬಳಿ ಇರುವ ಪ್ರಧಾನ ಕಚೇರಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಪೋಸ್ಟ್ ಮಾಡಿ ಬಳಿಕ ಹುಬ್ಬಳ್ಳಿಯ ಲಿಂಗಾಯತ ಸಮುದಾಯದ ಯುವತಿ ಮಾನ್ಯ ಎಂಬಾಕೆ ವಿವೇಕಾನಂದ ಎನ್ನುವ ದಲಿತ ಸಮುದಾಯದ ಯುವಕನನ್ನ ವಿವಾಹವಾಗಿದ್ದ ಕಾರಣಕ್ಕೆ ಡಿಸೆಂಬರ್ 21ರಂದು ಆಕೆ ಗರ್ಭಿಣಿ ಇದ್ದಾಗಲೇ ಅವಳ ತಂದೆ ಹುಬ್ಬಳ್ಳಿಯಲ್ಲಿ ಬರ್ಬರವಾಗಿ ಕೊಲೆ ಮಾಡಿ ಆಕೆಯ ಗಂಡ ಮತ್ತವನ ತಂದೆ ತಾಯಿಗಳ ಮೇಲೂ ದೈಹಿಕವಾಗಿ ದಾಳಿ ನಡೆಸಿದ್ದಾರೆ. ಕೃತ್ಯವನ್ನು ಖಂಡಿಸುವ ಜೊತೆಗೆ ಮರ್ಯಾದೆಗೇಡು ಹತ್ಯೆಗಳ ನಿಗ್ರಹಕ್ಕೆ ಪ್ರತ್ಯೇಕ ಕಾಯ್ದೆಯನ್ನು ರೂಪಿಸಬೇಕೆಂದು ಸಂಘಟನೆಯವರು ಒತ್ತಾಯಿಸಿದರು. ಜಿಲ್ಲಾ ಸಮಿತಿ ಸದಸ್ಯರಾದ ಪ್ರೇಮ, ತಾಲೂಕು ಸಮಿತಿ ಸದಸ್ಯರಾದ ವರಲಕ್ಷ್ಮಿ, ಮಂಜುಳಾ, ಹೇಮ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಇದು ವಿರಾಜಪೇಟೆ ಶ್ರೀ ಸ್ವಾಮಿ ಅಯ್ಯಪ್ಪ ಉತ್ಸವ ಸಮಿತಿ ಇವರ ಆತ್ಮೀಯ ಕರೆ. ವಿಶೇಷ ಸೂಚನೆ, ಮಲತೆ ನಿಂತಿರುವುದರಿಂದ ತುಲಾಭಾರ, ಅಭಿಷೇಕ, ರಾತ್ರಿಯ ಮೆರವಣಿಗೆ ಮುಂತಾದ ಕಾರ್ಯಕ್ರಮಗಳು ಈ ವರ್ಷ ಇರುವುದಿಲ್ಲ. ಭಕ್ತರು ಸಹಕರಿಸಬೇಕಾಗಿ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ವಿನಂತಿ. ಮಾಲಾಧಾರಿ ಅಯ್ಯಪ್ಪ ಸ್ವಾಮಿಗಳು ಸ್ವಯಂಪ್ರೇರಿತವಾಗಿ ಅಯ್ಯಪ್ಪ ಉತ್ಸವ ಸಮಿತಿಯವರ ಅನ್ನದಾನದ ಕಾರ್ಯಕ್ರಮದಲ್ಲಿ ಎಲ್ಲಾ ರೀತಿಯ ಸಹಾಯ ಮತ್ತು ಸಹಕಾರವನ್ನು ನೀಡಲು ಕೋರುತ್ತಿದ್ದೇವೆ. ಸ್ವಾಮಿ ಶರಣಯ್ಯಪ್ಪ ಎಲ್ಲರನ್ನು ಸ್ವಾಗತಿಸುತ್ತಾ ಮತ್ತು ಏನು ಹುಬ್ಬಳ್ಳಿಯಲ್ಲಿ ನಡೆದ ಒಂದು ಹೆಣ್ಣುಮಗಳು ದಲಿತ ಹುಡುಗನನ್ನು ಮದುವೆಯಾಗಿ 7 ತಿಂಗಳು ಗರ್ಭಿಣಿಯಾದ ಹೆಣ್ಣುಮಗಳನ್ನು ಅವ್ರ ತಂದೆನೇ ಕೊಚ್ಚಿ ಕೊಂದು ಹಾಕಿದ ಘಟನೆ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ. ಈ ಒಂದು ಮರ್ಯಾದೆಗೇಡು ಹತ್ಯೆಯನ್ನು ನಾವು ಜನವಾದಿ ಮಹಿಳಾ ಸಂಘಟನೆ, ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇದನ್ನು ತೀವ್ರವಾಗಿ ಖಂಡಿಸುತ್ತಾ ಈ ಒಂದು ಪೋಸ್ಟ್ ಚಳುವಳಿಯ ಮೂಲಕ, ನಾವು ಪತ್ರ ಚಳುವಳಿಯ ಮೂಲಕ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ. ಅದೇ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನೀವು ಮುಂಬರುವ ವಿಧಾನಸಭಾ ಅಧಿವೇಶನದಲ್ಲಿ ಈ ಒಂದು ಮಸೂದೆಯನ್ನು ಜಾರಿ ಮಾಡಬೇಕು ಹೇಳ್ಕೊಳ್ತಾ ಇದ್ದೇವೆ. ಜನವಾದಿ ಮಹಿಳಾ ಸಂಘಟನೆ ಇದಕ್ಕೆ ಸಂಪೂರ್ಣವಾಗಿ ಬೆಂಬಲವನ್ನು ನೀಡುತ್ತಾ ನಾವು ಇವತ್ತೊಂದು ಈ ಕಾರ್ಯಕ್ರಮವನ್ನು ಕೊಡಗು ಜಿಲ್ಲೆಯಲ್ಲಿ ಆಚರಿಸ್ತಾ ಇದ್ದೇವೆ. ಲಯನ್ಸ್ ಕ್ಲಬ್ ನಾಪಕ್ಲು ವತಿಯಿಂದ ಜನವರಿ 4ರಂದು ಲಯನ್ಸ್ ರೀಜನ್ ಮೀಟ್ ಬೆಸುಗೆ ಎಂಬ ಅದ್ದೂರಿ ಸಮ್ಮೇಳನವನ್ನು ಸ್ಥಳೀಯ ಕೊಡವ ಸಮಾಜದಲ್ಲಿ ಏರ್ಪಡಿಸಲಾಗಿದೆ ಎಂದು ಕೊಡಗು ಮತ್ತು ಪಿರಿಯಾಪಟ್ಟಣ ವಲಯಕ್ಕೆ ಒಳಪಟ್ಟ 12 ಲಯನ್ಸ್ ಕ್ಲಬ್ಗಳ ಪ್ರಾಂತೀಯ ಅಧ್ಯಕ್ಷ ಲಯನ್ ಡಾಕ್ಟರ್ ಕೋಟೆರ ಪಂಚಮ್ ತಿಮ್ಮಯ್ಯ ಹೇಳಿದ್ದಾರೆ. ನಾಪಕ್ಲು ಕೊಡವ ಸಮಾಜದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಲಯನ್ಸ್ ಕ್ಲಬ್ ಕೊಡಗು ರೆವೆನ್ಯೂ ಜಿಲ್ಲೆಗಳನ್ನು ಹೊಂದಿದ್ದು, ಇದರಲ್ಲಿ ಜಿಲ್ಲೆಯ ಲಯನ್ಸ್ ಕ್ಲಬ್ಗಳು ಭಾಗವಹಿಸುವುದರೊಂದಿಗೆ ಜನವರಿ 4ರಂದು ಸಂಜೆ 4 ಗಂಟೆಯಿಂದ 9 ಗಂಟೆವರೆಗೆ ಅದ್ದೂರಿ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ಈ ಸಂದರ್ಭ 12 ಕ್ಲಬ್ಗಳ ವತಿಯಿಂದ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಕೊಡಗಿನ ಜನತೆಗೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲಯನ್ ಡಾಕ್ಟರ್ ಪಂಚಮ್ ತಿಮ್ಮಯ್ಯ ಅಂತ ಹೇಳಿ. ನಾನು ಈ ವರ್ಷದ ಲಯನ್ ಸಂಘ ಸಂಸ್ಥೆಯಲ್ಲಿ ವಲಯಾಧ್ಯಕ್ಷನಾಗಿರುತ್ತೇನೆ. ನಮ್ಮ ಲಯನ್ ಸಂಸ್ಥೆಯು ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಒಂದು ಸೇವಾ ಸಂಸ್ಥೆಯಾಗಿದ್ದು, ನಾವು ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರುತ್ತಾ ಇರುತ್ತೇವೆ. ಪ್ರತಿ ವರ್ಷವೂ ಒಂದೊಂದು ವಲಯದಲ್ಲಿ ಒಬ್ಬೊಬ್ಬರು ಪ್ರಾಂತ್ಯದ ಅಧ್ಯಕ್ಷರನ್ನಾಗಿ ಮಾಡಿ ಈ ವರ್ಷ ನಮ್ಮ ಲಯನ್ಸ್ ಕ್ಲಬ್ ನಾಪೋಕ್ಲಿಗೆ
ಭಾಗ್ಯ ಒದಗಿ ಬಂದು ನಾನು ಈ ವರ್ಷದ ಪ್ರಾಂತ್ಯಾಧ್ಯಕ್ಷನಾಗಿರುತ್ತೇನೆ. 4ರಂದು ಇದೇ ಕೊಡೋ ಸಮಾಜದಲ್ಲಿ ಸಾಯಂಕಾಲ 4 ಗಂಟೆಯಿಂದ 9 ಗಂಟೆವರೆಗೆ ನಾವು ಆಯೋಜಿಸಲಿದ್ದೇವೆ. ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ವಲಯದಲ್ಲಿರುವ 12 ಕ್ಲಬ್ಗಳಿಂದ ಬ್ಯಾನರ್ ಪ್ರೆಸೆಂಟೇಷನ್ ನಡೆಯಲಿದೆ. ನಮ್ಮ ಚೀಫ್ ಗೆಸ್ಟ್ ಆದ ರೊಟೇರಿಯನ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಅಭಿನಂದನ್ ಶೆಟ್ಟಿ ಅವರು ಮಾತನಾಡಲಿದ್ದು, ಹಾಗೂ 12 ಕ್ಲಬ್ಬಿನ ಸೇವೆಯನ್ನು ಪರಿಗಣಿಸಿ ಅವರಿಗೆಲ್ಲರಿಗೂ ಅವಾರ್ಡ್ಸ್ಗಳನ್ನು ನೀಡಲಿದ್ದೇವೆ. ಧನ್ಯವಾದಗಳು. ಗೋಷ್ಠಿಯಲ್ಲಿ ಸಮ್ಮೇಳನ ಅಧ್ಯಕ್ಷೆ ಲಯನ್ ಕೇಟೋಳಿರ ರತ್ನ ಚರ್ಮಣ್ಣ, ಕಾರ್ಯದರ್ಶಿ ಲಯನ್ ಮುಕ್ಕಾಟಿರ ವಿನಯ್, ಖಜಾಂಚಿ ಲಯನ್ ಎಳ್ತಂಡ ಬಿ ಬೋಪಣ್ಣ, ದಾಪಕ್ಲು ಲಯನ್ಸ್ ಕ್ಲಬ್ ಅಧ್ಯಕ್ಷ ಲಯನ್ ಮಾದೇಯಂಡ ಬಿ ಕುಟ್ಟಪ್ಪ, ಕಾರ್ಯದರ್ಶಿ ಲಯನ್ ಅಪ್ಪು ಮಣಿಯಂಡ, ಬನ್ಸಿ ಭೀಮಯ್ಯ, ಪದಾಧಿಕಾರಿಗಳು ಮತ್ತಿತರ ಸದಸ್ಯರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪಕ್ಲು. ನಗರದ ದೈವಜ್ಞ ಬ್ರಾಹ್ಮಣ ಸಮಾಜದ ವತಿಯಿಂದ ಜನವರಿ 8ರಂದು ಮಡಿಕೇರಿಯಲ್ಲಿ ಜಗದ್ಗುರು ಶಂಕರಾಚಾರ್ಯ ಸಂಸ್ಥಾನ ದೈವಜ್ಞ ಬ್ರಾಹ್ಮಣ ಮಠಾಧೀಶರಾದ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿ ಹಾಗೂ ಶ್ರೀ ಸುಜ್ಞಾನೇಶ್ವರ ಭಾರತಿ ಸ್ವಾಮೀಜಿಗಳ ದೈವಜ್ಞ ದರ್ಶನ ಕಾರ್ಯಕ್ರಮ ನಡೆಯಲಿದೆ ಎಂದು ದೈವಜ್ಞ ಬ್ರಾಹ್ಮಣ ಕಟ್ಟಡ ಸಮಿತಿ ಅಧ್ಯಕ್ಷ BH ಉಲ್ಲಾಸ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 10 ಗಂಟೆಗೆ ನಗರದ ಚೌಡೇಶ್ವರಿ ದೇವಾಲಯದ ಆವರಣದಲ್ಲಿ ದೇವತಾ ಪ್ರಾರ್ಥನೆಯೊಂದಿಗೆ ಗುರು ಗಣಪತಿ ಪೂಜೆ, ಸ್ವಸ್ತಿ ಪುಣ್ಯ ವಾಚನ, ಸತ್ಯನಾರಾಯಣ ವೃತ ಕಥಾ ಪ್ರಾರಂಭ ನಡೆಯಲಿದೆ ಎಂದರು. ಮಧ್ಯಾಹ್ನ ಅನ್ನದಾನ ನಡೆಯಲಿದ್ದು ಸಂಜೆ 4:30 ಗಂಟೆಗೆ ಶ್ರೀಗಳ ಪುರಪ್ರವೇಶವಾಗಲಿದೆ. ನಂತರ ಪೂರ್ಣಕುಂಭ ಮೆರವಣಿಗೆ ನಗರದ ಹಳೆ ಖಾಸಗಿ ಬಸ್ ನಿಲ್ದಾಣದಿಂದ ಚೌಡೇಶ್ವರಿ ದೇವಾಲಯದವರೆಗೆ ನಡೆಯಲಿದೆ. ಬಳಿಕ ಸಮಾಜದ ವತಿಯಿಂದ ಶ್ರೀಗಳಿಗೆ ಪಾದುಕಾ ಪೂಜೆ, ಶ್ರೀಗಳಿಂದ ಆಶೀರ್ವಚನ, ಫಲಪುಷ್ಪ ಸಮರ್ಪಣೆ, ಫಲ ಮಂತ್ರಾಕ್ಷತೆ ನೆರವೇರಲಿದೆ. ಕಾರ್ಯಕ್ರಮಕ್ಕೆ ಸಮಾಜದ ಪುರುಷರು ಬಿಳಿ ಅಂಗಿ, ಪಂಚೆ ಮತ್ತು ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಗಳೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ BH ಉಲ್ಲಾಸ್ ಮನವಿ ಮಾಡಿದರು. ದೈವಜ್ಞ ದರ್ಶನ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕರ್ನಾಟಕಾದ್ಯಂತ ಅವರು ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಮೂಲ ಉದ್ದೇಶ, ಅವರು ನೂತನವಾಗಿ ಶಿಷ್ಯರನ್ನು ಸ್ವೀಕಾರ ಮಾಡಿ ತಮ್ಮ ಸಮಾಜದ ಪ್ರತಿಯೊಂದು ಊರಿಗೆ ವಾಸ್ತವ್ಯವನ್ನು ಮಾಡಿ ಹಾಗೂ ಸಮಾಜದ ಅಭಿವೃದ್ಧಿಗಾಗಿ ಹಾಗೂ ಧರ್ಮ ಸಂರಕ್ಷಣೆಗಾಗಿ 41 ದಿನದ ಕಾರ್ಯಕ್ರಮ 90 ಕಡೆಗೆ ಇದು ಹೋಗಿ ಆ ರಥರೂಪವಾಗಿ ಬಂದು ನಮ್ಮನ್ನೆಲ್ಲರನ್ನ ಸಂದರ್ಶಿಸುತ್ತಿದ್ದಾರೆ. ಜನವರಿ 8ನೇ ತಾರೀಕು ಮಡಿಕೇರಿಯಲ್ಲಿ ಅವರು ಸಂಜೆ 4:30 ಗಂಟೆಗೆ ಆಗಮಿಸುತ್ತಿದ್ದಾರೆ. ಮಡಿಕೇರಿಯಲ್ಲಿ ಆಗಮಿಸಿ ನಾವು ಅವರಿಗೆ ಪೂರ್ಣಕುಂಭ ಸ್ವಾಗತದೊಂದಿಗೆ ಹಳೆ ಬಸ್ ಸ್ಟ್ಯಾಂಡ್ನಿಂದ ನಮ್ಮ ಪೂರ್ಣಕುಂಭ ಮೆರವಣಿಗೆ ಪ್ರಾರಂಭವಾಗಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಅವರಿಗೆ ಸ್ವಾಗತದೊಂದಿಗೆ ಪಾದ್ಯ ಪೂಜೆ ಹಾಗೂ ವಿಶೇಷವಾಗಿ ಫಲಮಂತ್ರಾಚರಣೆಯನ್ನು ಕೊಡುವುದು ಆಶೀರ್ವಚನ ಕಾರ್ಯಕ್ರಮ ಆಗಿರುತ್ತದೆ. ಆ ಕಾರ್ಯಕ್ರಮವನ್ನು ನಾವು ಆ ದಿನ ಬೆಳಗಿನಲ್ಲಿ ಪ್ರಾರಂಭಗೊಳ್ಳುತ್ತದೆ. ಅದಕ್ಕೆ ನಮ್ಮ ಸಮಾಜದ ಸರ್ವ ಬಾಂಧವರು ಹಾಗೂ ಗೌರವಾನ್ವಿತ ಕರ್ತವ್ಯನಿರತ ಪೊಲೀಸ್ ಬಂಧುಗಳು ಹಾಗೂ ಆಹ್ವಾನಿತ ಅತಿಥಿಗಳು ಹಾಗೂ ವಿಶೇಷವಾಗಿ ಪತ್ರಿಕಾ ಬಂಧುಗಳು ತಾವು ಹಾಗೂ ನಗರದ ನಿವಾಸದಂತಹ ಸರ್ವ ಪ್ರಜೆಗಳು ನಮಗೆ ಪೂರ್ಣ ರೀತಿಯ ಸಹಕರಿಸಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮವು ಚಂದ ರೀತಿಯಲ್ಲಿ ಆಗಿ ಗೋಷ್ಠಿಯಲ್ಲಿ ದೈವಜ್ಞ ಬ್ರಾಹ್ಮಣ ಸಮಾಜದ ಅಧ್ಯಕ್ಷ BV ರೋಷನ್, ಗೌರವಾಧ್ಯಕ್ಷ K ಮಧುಕರ್, ಕಾರ್ಯದರ್ಶಿ ರಜತ್ ಶೇಟ್, ಖಜಾಂಚಿ SA ವಿನಾಯಕ, ಯುವಕ ಸಂಘದ ಮಾಜಿ ಅಧ್ಯಕ್ಷ MB ಉಮೇಶ್ ಪಾಲ್ಗೊಂಡಿದ್ದರು. ವೈಕುಂಠ ಏಕಾದಶಿ ಅಂಗವಾಗಿ ಮಂಗಳವಾರ ಮಡಿಕೇರಿಯ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಜರುಗಿದವು. ಕಳೆದ 12 ವರ್ಷಗಳಿಂದ ದೇವಾಲಯದಲ್ಲಿ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡ್ತಾ ಇದ್ದು, ಬೆಳಗಿನಿಂದಲೂ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಕ್ಷೀರಾಭಿಷೇಕ, ಕುಂಕುಮಾರ್ಚನೆ, ತುಳಸಿ ಅರ್ಚನೆ ಹಾಗೂ ಮಹಾ ಮಂಗಳಾರತಿ ಸೇರಿದಂತೆ ವಿಶೇಷ ಪೂಜಾ ವಿಧಿವಿಧಾನಗಳು ಜರುಗಿದವು. ಈ ಸಂದರ್ಭ ದೇವಾಲಯದ ಆಡಳಿತ ಮಂಡಳಿಯ ಪ್ರಮುಖರು ಸೇರಿದಂತೆ ಭಕ್ತರು ಪಾಲ್ಗೊಂಡಿದ್ದರು.
ಕಾಲು ಬಿಡೋದಿಲ್ಲ ಶ್ರೀ ಕನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಈಗ ಇತ್ತೀಚಿನ ಒಂದು 12 ವರ್ಷಗಳಿಂದ ವೈಕುಂಠ ಏಕಾದಶಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ವರ್ಷಕ್ಕೆ 12ನೇ ವರ್ಷದ ಕಾರ್ಯಕ್ರಮ. ಪ್ರತಿ ವರ್ಷವೂ ವಿಜೃಂಭಣೆಯಿಂದ ನಮ್ಮ ಈ ಕಾರ್ಯಕ್ರಮ ನಡೀತಾ ಇದೆ. ಬೆಳಿಗ್ಗೆ ವೆಂಕಟೇಶ್ವರ ಸ್ವಾಮಿಗೆ ಕ್ಷೀರಾಭಿಷೇಕ, ತುಳಸಿ ಅರ್ಚನೆ, ಕುಂಕುಮಾರ್ಚನೆ ಇವುಗಳೆಲ್ಲ ನಡೀತಿರ್ತದೆ. ಮಧ್ಯಾಹ್ನ 12 ಗಂಟೆಗೆ ಮಹಾಆರತಿ ಇರ್ತದೆ. ಮತ್ತು ಸಂಜೆ ಸಹ ಅರ್ಚನೆಗಳಿರ್ತದೆ. ತುಳಸಿ ಅರ್ಚನೆ, ಕುಂಕುಮಾರ್ಚನೆಗಳು ಸಂಜೆ ಗಂಟೆ ಇರ್ತದೆ. ಅಭಿಷೇಕ ಮಾತ್ರ ಮಧ್ಯಾಹ್ನ 12 ಗಂಟೆವರೆಗೆ ಇರ್ತದೆ. ಯಾವುದೇ ರೀತಿಯ ವಿಘ್ನಗಳು, ಸಮಸ್ಯೆಗಳು, ಸಂಕಷ್ಟಗಳು ಇದ್ದದ್ದೆಲ್ಲ ಪರಿಹಾರವಾಗಿ ಮಕ್ಕಳಿಗೆಲ್ಲ ಆರೋಗ್ಯಪೂರ್ಣವಾದಂತಹ ಒಳ್ಳೆಯ ವಿದ್ಯೆ, ಬುದ್ಧಿ, ಗುಣ, ನೃತ್ಯ ಸಹಿತ ನೀವು ಬಯಸಿದಂತಹ ಜೀವನಕ್ಕೋಸ್ಕರವಾಗಿ ಈ ವೈಕುಂಠ ಏಕಾದಶಿ ಪೂಜಾ ಪರ್ವಾಂಗವಾಗಿ ನೀವು ಕೊಡುವಂತಹ ತುಳಸಿ ಅರ್ಚನಾಗಲಿ, ಕುಂಕುಮಾರ್ಚನಾಗಲಿ, ಕೊಟ್ಟಂತಹ ಕ್ರೀಡಾಕಾದಿಗಳಾಗಲಿ ಎಲ್ಲವನ್ನು ಪರಿಪೂರ್ಣವಾಗಿ ಸ್ವೀಕಾರ ಮಾಡಿಕೊಂಡು ಆರಾಧನೆಯನ್ನು ಪರಿಪೂರ್ಣವಾಗಿ ಸ್ವೀಕಾರ ಮಾಡಿ ಆರಾಧನೆಗೆ ಸಂಪೂರ್ಣ ಫಲ ಕೊಟ್ಟು ನೀವು ಯಾವ ಒಂದು ಅಪೇಕ್ಷೆ, ಪ್ರಾರ್ಥನೆ, ಸಂಕಲ್ಪದೊಂದಿಗೆ ಈ ಸನ್ನಿಧಾನಕ್ಕೆ ಬಂದಿದ್ದೀರ ಆ ಎಲ್ಲ ಸಂಕಲ್ಪದ ಪೂರ್ಣಾಂತಿ ಕಾಪಾಡಬೇಕು ಸೇವೆಯನ್ನು ಎಲ್ಲ ಆಯಾಯ ಸೇವೆಯನ್ನು ನೀವು ನಡೆಸಿಕೊಂಡಿದ್ದೀರ ಅದನ್ನು ಮಾಡ್ತಾ ಇದ್ದೇವೆ ಅಂತ. ಕುಂಕುಮಾರ್ಚನೆ ಮಾಡ್ತಾರೆ. ಪಾಪ ಪುಣ್ಯ ಕಾರ್ಯಗಳನ್ನು ಮಾಡ್ತೇವೆ. ಅದರಲ್ಲಿ ಆ ಪಾಪ ಕೃತ್ಯಗಳು ಏನಾಗಿದ್ದಲ್ಲಿ ಅದನ್ನೆಲ್ಲ ನಿವಾರಣೆ ಮಾಡಿಕೊಟ್ಟು ಪುಣ್ಯ ವರ್ಧನೆ ಮಾಡಿಕೊಟ್ಟು ಎಲ್ಲರಿಗೂ ಕೂಡ ಒಳ್ಳೆಯ ಸದ್ಬುದ್ಧಿ, ಸಜ್ಞಾನ, ಸಚ್ಚಾರಿತ್ರಾದಿ ಸೌಭಾಗ್ಯವನ್ನು ಕೊಟ್ಟು ಸನ್ಮಾರ್ಗದಲ್ಲಿ ನಡೆದು ಆ ವಿಷ್ಣು ಸ್ವರೂಪಿಯ ಆದಂತಹ ಲಕ್ಷ್ಮೀ ವೆಂಕಟೇಶ್ವರನ ಸನ್ನಿಧಾನವನ್ನು ಕಂಡುಕೊಳ್ಳುವಂತಹ ಆ ಒಂದು ಪೂರ್ಣಾನುಗ್ರಹ ಕೊಟ್ಟು ಕಾಪಾಡಬೇಕು ನಮ್ಮ ಪ್ರಾರ್ಥನೆ. ಈ ದಿವಸದ ವಿಶೇಷ ಅಂತ ಹೇಳಿದ್ರೆ ಕೊಡಗು ಚಾನಲ್ ನ್ಯೂಸ್ ಸಂದೀಪ್ ಮಡಿಕೇರಿ. ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ಅಭಿವೃದ್ಧಿ ಕಾರ್ಯವನ್ನು ಮೆಚ್ಚಿ ಬಿಜೆಪಿ ಜೆಡಿಎಸ್ ತೊರೆದು ಸುಮಾರು 25 ಕಾರ್ಯಕರ್ತರು ಮಂಗಳವಾರ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಸೋಮರ್ಪೇಟೆ ಪಟ್ಟಣ ಹಾಗೂ ಸಮೀಪದ ಹಾನಗಲ್ಲು, ಮಸಗೋಡು, ತೋಳೂರು, ಶೆಟ್ಟಳ್ಳಿ ಗ್ರಾಮಗಳ ಚಿರಂತ್, ಯೋಗೇಶ್, ವಿನಯ್, ಆಕಾಶ್, ಅಭಿ, ಕಿರಣ್ ಮತ್ತಿತರರು ಶಾಸಕ ಡಾಕ್ಟರ್ ಮಂತ್ರಗೌಡ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು.
ಮಂದಿರ ನಾನು ಹಿಡ್ಕೊಬಿಡ್ತೇನೆ. ಮುಂದಕ್ಕೆ ಇರಬೇಕು ಸ್ವಾಮಿಗೆ ಹಾಕಂಗಿದ್ಯಾ ಈಗ ಇಲ್ಲಿ ಮಾಡೋದಲ್ಲ. ದಾಪೋಕ್ಲು ಗ್ರಾಮ ಪಂಚಾಯಿತಿ ಹಾಗೂ ಎಮ್ಮೆಂಬಾಡು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಗ್ರಾಮಾಭಿವೃದ್ಧಿ ಅಧಿಕಾರಿ ಚೋಂದಕ್ಕಿ ಅವರನ್ನು ಆತ್ಮೀಯವಾಗಿ ಗೌರವಿಸಿ ಬೀಳ್ಕೊಡಲಾಯಿತು. ದಾಪೋಕ್ಲು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮಾಭಿವೃದ್ಧಿ ಅಧಿಕಾರಿಯಾಗಿ ಚೋಂದಕ್ಕಿ ಅವರು 7 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದು, ಇದೀಗ ನಿವೃತ್ತಿ ಹೊಂದಿದ ಕಾರಣ ಎಮ್ಮೆಂಬಾಡು ಹಾಗೂ ದಾಪೋಕ್ಲು ಗ್ರಾಮ ಪಂಚಾಯಿತಿ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು. ದಾಪೋಕ್ಲುವಿನ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಬುಧವಾರ ಏರ್ಪಡಿಸಿದ್ದ ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಪಂಚಾಯಿತಿ ಅಧ್ಯಕ್ಷರಾದ ವನಜಾಕ್ಷಿ ರೇಣುಕೇಶ್ ಅವರು ವಹಿಸಿದ್ದು, ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಇಒ ಚಂದ್ರಶೇಖರ್, ದಾಪೋಕ್ಲು ಹಾಗೂ ಎಮ್ಮೆಂಬಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸಿಬ್ಬಂದಿಗಳು ಹಾಗೂ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಪಾಲ್ಗೊಂಡಿದ್ದರು. ಆಯೋಜನೆ ಮಾಡಿರ್ತೀರಾ ಅವರಿಗೆ ನಾನು ಎಷ್ಟರ ಮಟ್ಟಿಗೆ ಅಂಗನವಾಡಿ ರಾಜ್ಯಕ್ಕಿಲ್ಲ. ಮತ್ತು ಈ ಒಂದು ನನ್ನ ಸೇವಾ ಅವಧಿಯಲ್ಲಿ ನನಗೆ ಎಷ್ಟು ಸಾಧ್ಯವೋ ಅಷ್ಟು ನನ್ನ ಒಂದು ಕೆಲಸನ ನಾನು ಮಾಡಿದ್ದೀನಿ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಮತ್ತು ಈ ಒಂದು ಸಮಾರಂಭಕ್ಕೆ ಆಗಮಿಸಿದಂತಹ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಏನೇ 26 ಪಂಚಾಯಿತಿಗಳಲ್ಲಿ ಎಲ್ಲ ಲೀಡರ್ಸ್ ಇರ್ಬೋದು, ಎಲ್ಲ ಸ್ಟಾಫ್ಸ್ ಇರ್ಬೋದು, ಯಾರಿಗೂ ಒಂದು ನೋವು ಪಡದ ರೀತಿಯಲ್ಲಿ ನಮಗೆ ಅವರು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನನ್ನ ಸಿಬ್ಬಂದಿ ವರ್ಗದವರು ಇರ್ಬೋದು, ಆಡಳಿತ ಮಂಡಳಿಗಳಿರ್ಬೋದು, ಏನೇ ಕೆಲಸ ಮಾಡಿದ್ದಾರೆ. ಎಲ್ಲೆಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೋ ಎಲ್ಲವೂ ಕೂಡ ಒಂದು ಸವಾಲ್ ಇರ್ತಕ್ಕಂಥ ಪಂಚಾಯಿತಿಗಳೇ, ಚಾಲೆಂಜಸ್ ಇರ್ತಕ್ಕಂಥ ಪಂಚಾಯಿತಿಗಳೇ, ಸಮಸ್ಯೆ ಇರ್ತಕ್ಕಂಥ ಪಂಚಾಯಿತಿ. ಅವರು ಒಬ್ರು ಮಹಿಳೆ ಆಗಿದ್ರು ಕೂಡ ಬೇರೆ ಮಹಿಳೆಯರಿಗೆ ಮಾದರಿಯಾಗಿ ಎಂತ ಸಂದರ್ಭಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇರ್ತಕ್ಕಂಥದ್ದು. ಮತ್ತೆ ಇಡೀ ಗ್ರಾಮ ಪಂಚಾಯಿತಿ ಇರ್ತಕ್ಕಂಥ ಎಲ್ಲ ಸದಸ್ಯರನ್ನ ವಿಶ್ವಾಸ ತಗೊಳ್ಳೋದಾಗಿರ್ಬೋದು, ಅಧ್ಯಕ್ಷನ ವಿಶ್ವಾಸ ತಗೊಳ್ಳಲು ಕೂಡ ಸಮಸ್ಯೆನ ನನ್ನ ಹಂತಕ್ಕೆ ತಂದೇ ಇಲ್ಲ. ಯಾಕೆಂದ್ರೆ ಗ್ರಾಮ ಪಂಚಾಯಿತಿಗಳು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ನಮ್ಮ ಕೆಲಸ ಸರಾಗುತ್ತೆ. ಅದರಲ್ಲೂ ಗ್ರಾಮ ಪಂಚಾಯಿತಿಗಳು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅಂದ್ರೆ ಚೋಂದಕ್ಕಿ ಅಂತ ಒಂದು ಸವಾಲನ್ನ ಸ್ವೀಕರಿಸ್ತಕ್ಕಂಥ, ಮತ್ತೆ ಏನೇ ಕೆಲಸ ಕೊಟ್ಟರು ಕೂಡ ಅದನ್ನ ಮಾಡ್ತಕ್ಕಂಥ ಒಂದು ಛಲ ಇರ್ತಕ್ಕಂಥ ವ್ಯಕ್ತಿತ್ವ ಇದ್ರಷ್ಟೇ ಸಾಧ್ಯ. ಅಂತ ವ್ಯಕ್ತಿತ್ವದ ಒಂದು ವ್ಯಕ್ತಿ ಇವತ್ತು ಸೇವೆಯಿಂದ ನಿವೃತ್ತರಾಗ್ತಾ ಇದ್ದಾರೆ. ಅದು ಒಂಥರ ವೈಯಕ್ತಿಕವಾಗಿ ನನಗೆ ಬಹಳ ನಷ್ಟ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ನಮ್ಮ ತಾಲೂಕಿನ ಆಡಳಿತ ವ್ಯವಸ್ಥೆಯಲ್ಲಿ ಇಂಥ ಒಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅವರು ಸಹಜವಾಗಿ ನಿವೃತ್ತಿ ಆಗ್ತಾ ಇರ್ತಕ್ಕಂಥದ್ದು ಅವ್ರದ್ದು ವೈಯಕ್ತಿಕ ಆಗಿದ್ರು ಕೂಡ ನಮ್ಗೆ ಆಡಳಿತ ವಿಚಾರಕ್ಕೆ ಬಂದ್ರೆ ನಮ್ಗೆಲ್ಲರೂ ಕೂಡ ಇದು ಬಹಳ ಅರ್ಗಿಸ್ಕೊಳ್ಳಿಕ್ಕೂ ಕಷ್ಟ. ಮತ್ತೆ ಅವರ ಪ್ಲೇಸ್ ಅನ್ನ ರೀಪ್ಲೇಸ್ ಮಾಡ್ತಕ್ಕಂಥ ವ್ಯಕ್ತಿತ್ವಗಳು ಕೂಡ ಗುರುತಿಸ್ತಕ್ಕಂಥದ್ದು, ಮತ್ತೆ ಅವರ ಸ್ಥಾನವನ್ನ ತುಂಬತಕ್ಕಂಥ ಅಧ್ಯಕ್ಷರಿಗೆ ಮತ್ತೆ ಗೌರವಾನ್ವಿತ ಸದಸ್ಯರಿಗೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ದಾಪೋಕ್ಲು. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶಾಲೆಯಲ್ಲಿ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹಕಾರಿಯಾಗಿವೆ ಎಂದು ಅಮ್ಮತ್ತಿಯ ಮಾಚಿಮಂಡ ದೇವಯ್ಯ ಮೆಮೋರಿಯಲ್ ಪಬ್ಲಿಕ್ ಸ್ಕೂಲ್ನ ವ್ಯವಸ್ಥಾಪಕರು ಹಾಗೂ ಪ್ರಾಂಶುಪಾಲರಾದ ಇಂದು ಗಣಪತಿ ಅಭಿಪ್ರಾಯಪಟ್ಟಿದ್ದಾರೆ. ಅಮ್ಮತ್ತಿ ಪಟ್ಟಣದ ಮಾಚಿಮಂಡ ದೇವಯ್ಯ ಮೆಮೋರಿಯಲ್ ಪಬ್ಲಿಕ್ ಸ್ಕೂಲ್ನ ಸಭಾಂಗಣದಲ್ಲಿ ನಡೆದ ಮೆಗಾ ಕಾರ್ನಿ ಪೋಪ್ಸ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಸಾಂಸ್ಕೃತಿಕ ಕಲೆಗಳನ್ನು ಮಕ್ಕಳಿಂದ ಪ್ರದರ್ಶಿಸುವ ಮೂಲಕ ಅವರಿಗೆ ನಮ್ಮ ಸಂಸ್ಕೃತಿ ಅರಿವು ಮೂಡಿಸಿದಂತಾಗುತ್ತೆ. ಈ ನಿಟ್ಟಿನಲ್ಲಿ ದೇಶೀಯ ಪರಂಪರೆಯನ್ನು ಬಿಂಬಿಸುವ ಕಲೆಗಳು ವಿದ್ಯಾರ್ಥಿಗಳಿಂದ ಮೂಡಿಬರಲು ಶಿಕ್ಷಕರು ಶ್ರಮಿಸ್ತಾ ಇದ್ದಾರೆ ಎಂದರು. ವಿರಾಜಪೇಟೆಯ ಟೀಮ್ ಇಂಟೋ ಪೀಸ್ ನೃತ್ಯ ತಂಡದ ವಿಷ್ಣು ಅವರ ಕೊರಿಯೋಗ್ರಾಫ್ನಲ್ಲಿ ಮೂಡಿಬಂದ ನೃತ್ಯ ವೈಭವ ಹಾಗೂ ಜಾದೂಗಾರ ರಾಜೇಶ್ ಅವರಿಂದ ವಿವಿಧ ಮ್ಯಾಜಿಕ್ ಪ್ರದರ್ಶನ ನಡೆಯಿತು. ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿಯವರು, ಶಿಕ್ಷಕರಾದ ಜಾನ್ಸಿ ತಿಮ್ಮಯ್ಯ, ವಿಮಲಾ ಮಂದಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.
ಮಡಿಕೇರಿ ನಗರದ ಶ್ರೀ ಪ್ರಸನ್ನ ಗಣಪತಿ ದೇವಾಲಯದ 25ನೇ ವಾರ್ಷಿಕೋತ್ಸವ ಇದೇ ಡಿಸೆಂಬರ್ 28 ಮತ್ತು 29ರಂದು ಶ್ರದ್ಧಾಭಕ್ತಿಯಿಂದ ನೆರವೇರಿತು. 25ನೇ ವಾರ್ಷಿಕೋತ್ಸವದ ಪ್ರಯುಕ್ತ ದೇವರಿಗೆ 70 ಗ್ರಾಂ ಚಿನ್ನದ ಕಿರೀಟವನ್ನು ಧಾರಣೆ ಮಾಡಲಾಯಿತು. ಮಡಿಕೇರಿಯ ಶ್ರೀ ರಾಮಾಂಜನೇಯ ಭಜನಾ ಮಂಡಳಿಯಿಂದ ಭಜನೆ ಹಾಗೂ ಮಕ್ಕಳಿಗೆ ಛದ್ಮವೇಷ ಸ್ಪರ್ಧೆ ಸೇರಿದಂತೆ ಸಿಡಿಮದ್ದಿನ ಪ್ರದರ್ಶನ ನಡೆಸಲಾಯಿತು. ಎರಡು ದಿನ ನೆರೆದಿದ್ದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ನೆರವೇರಿಸಲಾಯಿತು. ನಗರಸಭೆ ಅಧ್ಯಕ್ಷರಾದ ಕಲಾವತಿ ಸೇರಿದಂತೆ ದೇವಾಲಯ ಸಮಿತಿಯ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಆಯ್ತು ಇವರೇ ಆರಾಮಣ್ಣ.